ಇವತ್ತಿನ ಕರ್ಣ ಸೀರಿಯಲ್ ಏನಾಗುತ್ತೆ ಅಂದರೆ, ನಿನ್ನೆ ಎಪಿಸೋಡಲ್ಲಿ ಕರ್ಣ ನಿತ್ಯನ ಹಾಸ್ಪಿಟಲಿಂದ ಅಬಾರ್ಷನ್ ಮಾಡೋದು ಬೇಡ ಅಂತ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಮೇಲೆ ಇಬ್ಬರು ಒಂದು ಪ್ರಶಾಂತ ಜಾಗದಲ್ಲಿ ಕೂತಿರ್ತಾರೆ. ನಿತ್ಯ ಕರ್ಣನ್ಗೆ ಹೇಳ್ತಾಳೆ, ನೋಡು ಕರ್ಣ, ನಿನಗೆ ಯಾವುದೇ ರೈಟ್ಸ್ ಇಲ್ಲ ನನ್ನ ಮಗುನ ತಗ್ಸೋದ್ರ ಬಗ್ಗೆ ನೀನು ಹೇಳೋಕ್ಕೆ. ನನ್ನ ಮಗು ನನ್ನ ಇಷ್ಟ ಅಂತ ಹೇಳಿದ್ಮೇಲೆ ನೆಕ್ಸ್ಟು ನಿತ್ಯ ಏನಕ್ಕೆ ಆ ಮಗುನ ತೆಗೆಸ್ತಾ ಇದ್ದೀನಿ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾಳೆ. ಏನಂತ ಅಂದರೆ, ಅದು ಸ್ಟೋರಿ ನಿತ್ಯ ನಿಧಿ ಇಬ್ಬರು ಅಪ್ಪ ಅಮ್ಮ ಇಲ್ದೇ ಬೆಳೆದಿರ್ತಾರೆ. ಆಗ ಅವರು ಏನೇನು ಫೇಸ್ ಮಾಡಿರ್ತಾರೆ ಅಂದರೆ, ಮನೇಲಿ ಒಬ್ಬ ಗಂಡಸಿಲ್ಲ ಅಂತ ಅಂದರೆ, ಮನೇಲಿ ಹೆಣ್ಮಕ್ಳೇ ಇದ್ದಾಗ ಆ್ಯಂಡ್ ಮನೆ ಅನ್ನೋದು ಬಂದಾಗ ಒಂದು ಫ್ಯಾಮಿಲಿ ಅಂತ ಬಂದರೆ ಅಪ್ಪ ಅಮ್ಮ ಮಕ್ಕಳಿಗೆ ತಂದೆ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವಳಲ್ಲಿ ಹೇಳ್ತಾಳೆ. ಏನಪ್ಪ ಅಂತ ಅಂದರೆ, ಬರೀ ಹೆಣ್ಮಕ್ಳೇ ಮನೇಲಿದ್ದಾರೆ ಅಂತ ಅಂದರೆ, ಅದು ಗೋಡೆಯಿಂದ ಕಟ್ಟಿದ್ರು ನೋಡೋರ ಕಣ್ಣಿಗೆ ಅದು ಗಾಜಿನ ಮನೆ ಆಗಿರುತ್ತೆ. ಅವ್ರು ಯಾರು ಏನು ಬೇಕಾದರೂ ಮಾತಾಡ್ಬೋದು. ಈಗ ನಾನು ನನ್ನ ಮಗುಗೇನೋ ನಾನು ಜನ್ಮ ಕೊಡ್ತೀನಿ, ಅದನ್ನು ನಾನು ಪ್ರೀತಿಯಿಂದನೇ ಬೆಳೆಸ್ತೀನಿ. ಆದರೆ ಆ ಮಗು ನಾಳೆ ದಿನ ನನ್ನ ಅಪ್ಪ ಯಾರು ಅಂತ ಬಂದು ಕೇಳಿದಾಗ ನಾನು ಏನಂತ ಉತ್ತರ ಕೊಡಲಿ? ನಿನ್ನಪ್ಪ ಮದುವೆ ದಿನವೇ ಓಡೋದ ಅಂತ ಉತ್ತರ ಕೊಡಲ? ಇಲ್ಲ ನಾನು ಸರಿ ಅಂತ ಹೇಳೋಕ್ಕೆ ನಾನು ಏನಂತ ಉತ್ತರ ಕೊಡಲಿ ಅಂತ ಕರ್ಣನ ಮುಂದೆ ನಿತ್ಯ ಹೇಳ್ತಾಳೆ. ಅದಾದಮೇಲೆ ಇನ್ನೂ ಸ್ವಲ್ಪ ಅವಳು ಏನೇನು ಫೇಸ್ ಮಾಡಿರ್ತಾಳೆ, ಬರೀ ಹೆಣ್ಮಕ್ಳೇ ಇತ್ತು ಅಂತ ಅಂದರೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ಕರ್ಣನ ಮುಂದೆ ಹೇಳಿದಾಗ ಕರ್ಣ ಹೇಳ್ತಾನೆ, ನಾನು ಒಬ್ಬ ಅನಾಥ ಅಂತ ಹೇಳ್ತಾನೆ. ಇದನ್ನು ಕೇಳಿ ನಿತ್ಯಂಗೆ ಫುಲ್ ಶಾಕ್ ಆಗುತ್ತೆ. ಶಾಕ್ ಆಗಿ, ಏನು ನೀವು ಅನಾಥನ ಅಂತ ಕೇಳಿದಾಗ, ಹೌದು ನಾನೊಬ್ಬ ಅನಾಥ ಅಂತ ಹೇಳ್ತಾನೆ. ಬಟ್ ಅವ್ನು ಹೇಗೆ ಆ ಮನೆಗೆ ಬಂದು ಸೇರ್ಕೊಂಡ ಅನ್ನೋದನ್ನ ಅವನು ಎಕ್ಸ್ಪ್ಲೇನ್ ಮಾಡಲ್ಲ. ಅಂದರೆ ಅವನೇ ಇಮ್ಯಾಜಿನೇಷನಲ್ಲಿ ಆ ತಾತ ಆ ತೊಟ್ಟಿಲಿದ್ದ ಮಗುನ ಎತ್ಕೊಂಡಿದ್ದು ಮತ್ತು ಆ ತಾತ ಇವನನ್ನು ಬೆಳೆಸಿದ್ದು ಅದನ್ನೆಲ್ಲ ಅವನು ನೆನಪು ಮಾಡ್ಕೊಂಡು ನನಗೆ ಅರ್ಥ ಆಗುತ್ತೆ ಯಾರಂತ. ನಾನು ಆ ಮನೇಲಿ ಎಲ್ಲರ ಜೊತೆ ಇರ್ಬೋದು, ಆದರೆ ಒಂಟಿತನ ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಹೇಳಿದ್ಮೇಲೆ ನಿತ್ಯ ಹಂಗೆ ಹೇಳ್ತಾನೆ, ಆ್ಯಕ್ಚುಲಿ ಇವರಿಬ್ಬರು ಮಧ್ಯೆ ಮೊದಲೇ ಒಂದು ಒಪ್ಪಂದ ಆಗಿರುತ್ತೆ. ಏನಂತ ಅಂದರೆ, ಮದುವೆ ಟೈಮಲ್ಲಿ ನಾನು ಮದುವೆ ಆದಮೇಲೆ 3 months ಅಷ್ಟೇ ಇರೋದು, ಅದಾದಮೇಲೆ ನಿನ್ನನ್ನು ಬಿಟ್ಟೋಗ್ತೀನಿ ಅಂತ ಅವಳು ಹೇಳಿರ್ತಾಳೆ. ಅದಕ್ಕೆ ಕರ್ಣನೂ ಒಪ್ಪಿರ್ತಾನೆ. ಈಗ ನಿತ್ಯ ಒಪ್ಕೊಳ್ತಾಳೆ, ಮಗುನ ನಾನು ತಗ್ಸಲ್ಲ ಅಂತ. ಯಾಕಂತ ಅಂದರೆ ಕರ್ಣ ಹೇಳ್ತಾನೆ, ಅಂಥ ಟೈಮ್ ಬಂತು ಅಂತ ಅಂದರೆ ಕರ್ಣನೇ ನಿಮ್ಮಪ್ಪ, ನಿನ್ನನ್ನು ಮದುವೆ ಆದವನೇ ನಿಮ್ಮಪ್ಪ ಅಂತ ನೀವು ಆ ಮಗುಗೆ ಹೇಳಿ ಒಂದು ಜೀವ ಉಳ್ಸೋಕ್ಕೆ ನಾನು ಎಂಥ ರಿಸ್ಕ್ ಬೇಕಾದ್ರೂ ತಗೋತೀನಿ ಅಂತ ಹೇಳ್ತಾನೆ. ನಿತ್ಯ ಹೇಳ್ತಾಳೆ, ನೀವು ಈ ರಿಸ್ಕ್ ತಗೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಏನೇನು ಆಗ್ಬೋದು ಅಂತ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅದು ಏನೇ ಆಗಲಿ ಒಂದು ಜೀವನ ಉಳ್ಸೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು, ನಾನು ಈ ಮಗುನ ತಗ್ಸಲ್ಲ, ಆದರೆ ಈ ಮಗು ಹುಟ್ಟಿ 3 ತಿಂಗಳವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಅದಾದಮೇಲೆ ನಿಮ್ಮ ಹತ್ರ ಬಿಟ್ಟು ಹೋಗ್ತೀನಿ. ಅಂದರೆ ಈ ಮಗುನಪ್ಪ ಆ ಮಗುನ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಒಂದು ಇದರಲ್ಲಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡು ಮುಗಿಯುತ್ತೆ.